ಅಬ್ಬರಿಸಿ ಬೊಬ್ಬಿರಿತಾ ಇದ್ದಂಥ ಉತ್ತರದ ಹುಲಿ ಈಗ ಏಕದಮ್ ಸೈಲೆಂಟ್ ಆಗಿದೆ. ಬಿಜೆಪಿಯಿಂದ 6 ವರ್ಷ ಉಚ್ಚಾಟನೆ ಬೆನ್ನಲ್ಲೇ ನಾಟ್ ರೀಚೇಬಲ್. ಎರಡನೇ ದಿನ ಇವತ್ತು ಉಚ್ಚಾಟನೆ ನಡೆದು ಎರಡನೇ ದಿನವೂ ಕೂಡ ಗೆಸ್ಟ್ ಹೌಸ್ನಲ್ಲೇ ವಾಸ್ತವ್ಯ. ಅಲ್ಲೇ ಇದ್ದಾರೆ ಯತ್ನಾಳ್. ಗೆಸ್ಟ್ ಹೌಸ್ ಬಿಟ್ಟು ಹೊರಗೆ ಬಂದಿಲ್ಲ. ಚಿಂಚೋಳಿ ಪಟ್ಟಣದ ಹೊರವಲಯದ ಸಿದ್ದಸಿರಿ ಗೆಸ್ಟ್ ಹೌಸ್ನಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಯಾರ ಸಂಪರ್ಕಕ್ಕೂ ಕೂಡ ಯತ್ನಾಳ್ ಸಿಗ್ತಾ ಇಲ್ಲ. ಗೆಸ್ಟ್ ಹೌಸ್ನಲ್ಲಿ ಏಕಾಂಗಿ ಆಗಿದ್ದಾರೆ. ಗೆಸ್ಟ್ ಹೌಸ್ನಲ್ಲೇ ಯತ್ನಾಳ್ ಮುಂದಿನ ನಡೆ ಏನು ಅನ್ನುವಂಥ ಸಿದ್ಧ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಒಂದು ಕಾಡ್ತಾ ಇದೆ. 2 ದಿನದಿಂದ ಗೆಸ್ಟ್ ಹೌಸ್ ಬಿಟ್ಟು ಹೊರಗೆ ಬಂದಿಲ್ಲ. ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಕೆಲವರು ಫೋನ್ ಮುಖಾಂತರ ಅವ್ರ ಬಳಿ ಮಾತಾಡಿದೆ ಅನ್ನುವಂಥದ್ದನ್ನು ಹೇಳಿದ್ ಬಿಟ್ರೆ ಅವ್ರು ಹೊರಗಡೆ ಬಂದು ಕಾಣಿಸ್ಕೊಂಡಿದ್ದು ಹೇಳಿಕೆಗಳನ್ನು ಕೊಟ್ಟಿರೋದಿಲ್ಲ. ಗೆಸ್ಟ್ ಹೌಸ್ನಲ್ಲೇ ಏಕಾಂಗಿಯಾಗಿದ್ದಾರೆ. ಮಾಧ್ಯಮಗಳಿಂದಲೂ ಕೂಡ ಒಂದಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಶಾಸಕ ಯತ್ನಾಳ್. ಈ ಗೆಸ್ಟ್ ಹೌಸ್ನಲ್ಲೇ ಯತ್ನಾಳ್ ಮುಂದಿನ ನಡೆ ಸಿದ್ಧ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮುಂದಿನ ನಡೆ ಏನಾಗಿರುತ್ತೆ, ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ. ಅವರ ಮುಂದೆ ಆಯ್ಕೆಗಳು ಅನೇಕ ಇದ್ರೂ ಕೂಡ ಒಂದಷ್ಟು ವ್ಯವಸ್ಥಿತವಾಗಿ ಮುಂದೆ ಮಾಡುವಂಥ ಕಾರ್ಯತಂತ್ರಗಳು ರೆಡಿ ಆಗ್ತಾ ಇದೆ ಅನ್ನುವಂಥ ವಿಚಾರ ಈಗ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್ ಸ್ವಾಮಿ, ಯತ್ನಾಳ್ 2 ದಿನ ಆಯಿತು ಉಚ್ಚಾಟನೆ ಆದ ನಂತರದಲ್ಲಿ ಎಲ್ಲೂ ಕಾಣಸಿಗ್ತಾ ಇಲ್ಲ. ಜೊತೆಗೆ ಯಾರ ಬಳಿ ಕೂಡ ಮಾತಾಡ್ತಾ ಇಲ್ಲ. ಮಾಧ್ಯಮದ ಜೊತೆಗೂ ಕೂಡ ಮಾತಾಡ್ತಾ ಇಲ್ಲ. ಮುಂದಿನ ನಡೆ ಏನಾಗಿರುತ್ತೆ, ಮುಂದೆ ಯಾವ ರೀತಿ ನಡೆಯನ್ನು ತೆಗೆದುಕೊಳ್ತಾರೆ, ಕಾರ್ಯತಂತ್ರಗಳೇನು, ಏನೇನು ಡೀಟೇಲ್ಸ್ ಇದೆ ಈ ಸಂದರ್ಭದಲ್ಲಿ? ಅಶ್ವಿನಿ, ಕಳೆದ 2 ದಿನಗಳಿಂದ ಏನೊಂದು ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದ ಅವರ ಏನೊಂದು ಸಿದ್ದಶ್ರೀ ಎಥೆನಾಲ್ ಕಾರ್ಖಾನೆ ಇದೆ. ಈ ಒಂದು ಕಾರ್ಖಾನೆಯ ಗೆಸ್ಟ್ ಹೌಸ್ ನಲ್ಲಿ ಶಾಸಕ ಯತ್ನಾಳ್ ಅವರು ವಾಸ್ತವ ಹೂಡಿದೆ ಅಂತ ಹೇಳಬಹುದು. ಬಿಜೆಪಿ ಪಕ್ಷದಿಂದ ಏನೊಂದು 6 ವರ್ಷ ಉಚ್ಚಾಟನೆ ಆದ ಬಳಿಕ ಅವರು ನೇರವಾಗಿ ದೆಹಲಿಯಿಂದ ಹೈದರಾಬಾದ್ ಮೂಲಕ ಚಿಂಚೋಳಿ ಪಟ್ಟಣದ ಅವರ ಒಂದು ಗೆಸ್ಟ್ ಹೌಸ್ಗೆ ಆಗಮಿಸಿದ್ದಾರೆ. ಈ ಸಂದರ್ಭದಲ್ಲಿ 2 ದಿನಗಳಿಂದ ಮಾಧ್ಯಮಗಳಿಗೂ ಸಹ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಸಹ ನೀಡದೆ ಅವರು ಗೆಸ್ಟ್ ಹೌಸ್ ನ ರೂಮ್ ನಲ್ಲೇ ವಾಸ್ತವ ಹೂಡಿದ್ದಾರೆ ಅಂತ ಹೇಳಬಹುದು. ಪ್ರಮುಖವಾಗಿ 2 ದಿವಸಗಳಿಂದ ಅವರು ಗೆಸ್ಟ್ ಹೌಸ್ ಇಂದ ಹೊರಬರದೆ ಅವರು ಮುಂದಿನ ಕಾರ್ಯತಂತ್ರ ಮತ್ತು ಮುಂದೆ ಯಾವ ರೀತಿಯ ಒಂದು ನಿರ್ಧಾರ ಕೈಗೊಳ್ಳಬೇಕೆಂದ್ರೂ ಕೂಡ ಒಂದು ಅವರ ಬೆಂಬಲಿಗರಾಗಿರ್ಬೋದು ಮತ್ತೇನೊಂದು ಅತೃಪ್ತರ ಶಾಸಕರ ಗುಂಪೇನಿದೆ ಅವರ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಸಾಧಿಸಿದ್ದಾರೆ ಅಂತ ಹೇಳಬಹುದು. ಅಲ್ಲದೆ ಇಂದು ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಯತ್ನಾಳ್ರನ್ನ ಏನೊಂದು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಅತೃಪ್ತರ ಏನೊಂದು ಶಾಸಕರ ಗುಂಪಿನಿದೆ ಅವರು ಮುಂದಿನ ಯಾವ ನಿರ್ಧಾರ ಕೈಗೊಳ್ಳಬೇಕು, ಏನೊಂದು ಪಕ್ಷದಲ್ಲೇ ಇರಬೇಕಾ ಅಥವಾ ಮುಂದೆ ಪಕ್ಷದಿಂದ ಹೊರ ಬರಬೇಕು ಅನ್ನೋದ್ರ ಕೂಡ ಒಂದು ಸ್ಪಷ್ಟವಾದ ನಿಲುವನ್ನ ತೆಗೆದುಕೊಳ್ಳುವ ಒಂದು ಸಾಧ್ಯತೆ ಕೂಡ ಇದೆ. ಹೀಗಾಗಿ ಶಾಸಕ ಯತ್ನಾಳ್ ಕೂಡ ಒಂದು ಬೆಂಗಳೂರಿಗೆ ಹೋಗುವ ಕಾರ್ಯಕ್ರಮ ಕೂಡ ನಿಗದಿಯಾಗಿತ್ತು. ಆದ್ರೆ ಏಕಾಏಕಿ ಶಾಸಕ ಯತ್ನಾಳ್ ಅವರು ಬೆಂಗಳೂರಿಗೆ ಹೋಗೋದನ್ನ ರದ್ದುಪಡಿಸಿದ್ದಾರೆ. ಹೀಗಾಗಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ಪಟ್ಟಣದಲ್ಲಿ ಅವರ ಒಡೆತನದ ಸಿದ್ದಶ್ರೀ ಎಥೆನಾಲ್ ಕಾರ್ಖಾನೆ ಇದೆ. ಈ ಒಂದು ಎಥೆನಾಲ್ ಕಾರ್ಖಾನೆ ಉದ್ಘಾಟನೆ ಕಾರ್ಯಕ್ರಮನ ಏಪ್ರಿಲ್ 7ರಿಂದ ನಿಗದಿಯಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರದ ಹಲವು ಸಚಿವರನ್ನ ಹಾಗೂ ರಾಜ್ಯದ ಮುಖಂಡರನ್ನ ಒಂದು ಇನ್ವೈಟ್ ಕೂಡ ಮಾಡಲಾಗಿತ್ತು. ಹೀಗಾಗಿ ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಿದ ಹಿನ್ನೆಲೆಯಲ್ಲಿ ಅವರು ಕಾರ್ಖಾನೆ ಉದ್ಘಾಟನೆ ಕಾರ್ಯಕ್ರಮವನ್ನ ಸರಳವಾಗಿ ಉದ್ಘಾಟನೆ ಮಾಡಲು ನಿರ್ಧರಿಸಿದೆ ಅಂತ ಹೇಳಬಹುದು. ಅಶ್ವಿನಿ. ಓಕೆ ಅನಿಲ್ ಸ್ವಾಮಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.